ತಿಂಗಳಿಗೆ ರಸ್ತೆ ಹಾಳಾಗಿದೆ. ಕೆಸರು ಗದ್ದೆಯಂತಾದ 4 ಕಿಲೋಮೀಟರ್ ಉದ್ದದ ರಸ್ತೆ. ತುಮಕೂರು ಜಿಲ್ಲೆಯ ತುರುವೇಕೆರೆ ತಾಲೂಕಿನ ರಸ್ತೆಯ ಅಧ್ವಾನದ ಸ್ಟೋರಿ ಇದು. ಕೇವಲ 6 ತಿಂಗಳಿಗೆ ರಸ್ತೆ ಒಂದು ರೀತಿ ಕೆಸರು ಗದ್ದೆಯಂತಾಗಿದೆ. 6 ತಿಂಗಳ ಹಿಂದಷ್ಟೇ ರಸ್ತೆಯನ್ನ ನಿರ್ಮಾಣ ಮಾಡಲಾಗಿತ್ತು. ಆದರೆ ಕಳಪೆ ಕಾಮಗಾರಿಯಿಂದ ರಸ್ತೆ ಸಂಪೂರ್ಣವಾಗಿ ಹಾಳಾಗಿ ಹೋಗಿರುವಂಥದ್ದು ತುಮಕೂರು ಜಿಲ್ಲೆಯ ತುರುವೇಕೆರೆ ತಾಲೂಕಿನ ರಸ್ತೆಯ ಅಧ್ವಾನದ ಸ್ಥಿತಿ ಇದು. ರಾಯಸಂದ್ರ, ಶ್ರೀರಾಂಪುರ, ಗಂಗನಹಳ್ಳಿ, ಮಾಚೇನಹಳ್ಳಿ ಮಾರ್ಗದ ರಸ್ತೆ ಸಂಪೂರ್ಣವಾಗಿ ಹಾಳಾಗಿದೆ. ಇದು ಈ 4 ಕಿಲೋಮೀಟರ್ ಉದ್ದದ ರಸ್ತೆಯನ್ನ ನಿರ್ಮಾಣ ಮಾಡೋದಕ್ಕೆ ಇವರು ಖರ್ಚು ಮಾಡಿದ್ದು 98 ಲಕ್ಷ ರೂಪಾಯಿ. ಇಷ್ಟು ಹಣವನ್ನ ಖರ್ಚು ಮಾಡಿ ಮಾಡಿದಂತಹ ರಸ್ತೆಯ ಸ್ಥಿತಿ ಸಂಪೂರ್ಣವಾಗಿ ಹದಗೆಟ್ಟು ಹೋಗಿರುವಂಥದ್ದು. ಕೆಸರಿನ ರಸ್ತೆಯಲ್ಲಿ ಶಾಲಾ ವಾಹನ ಸಿಕ್ಕಾಕೊಂಡಿದೆ. ಕಳಪೆ ಕಾಮಗಾರಿಯಿಂದ ಜನರ ಬದುಕು ನರಕ ಆಗಿದೆ. ಆದರೂ ಕೂಡ ಜನಪ್ರತಿನಿಧಿಗಳು ತಲೆ ಕೆಡಿಸಿಕೊಳ್ತಾ ಇಲ್ಲ. 1 ಕೋಟಿ ಖರ್ಚು ಮಾಡಿ 4 ಕಿಲೋಮೀಟರ್ ಉದ್ದದ ರಸ್ತೆಯನ್ನ ನಿರ್ಮಾಣ ಮಾಡಿದ್ದಾರೆ. ಆದರೆ ರಸ್ತೆ ನಿರ್ಮಾಣದ ಬಳಿಕ ಚೆನ್ನಾಗಿದ್ಯಾ? ಇವರು ಹೂವಿನ ಕೃಷಿ ಮಾಡಿ 1 ಎಕರೆಯಲ್ಲಿ ವರ್ಷಕ್ಕೆ 30 ಲಕ್ಷ ಸಂಪಾದನೆ ಮಾಡ್ತಾರೆ. ಅವರಿಂದ ಕಲಿಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಇಲ್ಲ, ಕೆಸರು ಗದ್ದೆ ಅಂತಾಗಿ ಶಾಲಾ ವಾಹನ ಆ ರಸ್ತೆಯಲ್ಲಿ ಸಿಕ್ಕಾಕೊಂಡಿದೆ. ಸೊ ನಾವು ಈ ದೃಶ್ಯವನ್ನ ನೋಡಬಹುದು. ಇದನ್ನೇನಾದ್ರೂ 6 ತಿಂಗಳ ಹಿಂದೆ ನಿರ್ಮಾಣ ಮಾಡಿದ್ದು ಅಂತ ಹೇಳ್ಬಹುದಾ? ಟಾರ್ ಕಂಡೇನೆ ಎಷ್ಟೋ ವರ್ಷಗಳಾಗಿದೆಯೇನೋ ಅನ್ನೋ ಸ್ಥಿತಿಗೆ ಆ ಒಂದು ರಸ್ತೆ ತಲುಪಿರುವಂಥದ್ದು. ಈಗ ಮೊನ್ನೆ ಎಲ್ಲ ಮಳೆ ಕೂಡ ಬಂದಿದೆ. ಮಳೆಯಿಂದಾಗಿ ಆ ಮಣ್ಣೆಲ್ಲ ಮಿಕ್ಸ್ ಆಗಿ ಒಂದು ರೀತಿ ಕೆಸರು ಗದ್ದೆ ಅಂತ ಆಗಿರುವಂಥದ್ದು ರಸ್ತೆ. ಈ ರಸ್ತೆಯಲ್ಲಿ ಶಾಲಾ ವಾಹನ ಸಿಲುಕಾಕೊಂಡಿದೆ. ತುಮಕೂರಿನ ತುರುವೇಕೆರೆ ಬಳಿ ಈ ಒಂದು ಇನ್ಸಿಡೆಂಟ್ ಆಗಿರುವಂಥದ್ದು. ರಾಯಸಂದ್ರ, ಶ್ರೀರಾಂಪುರ, ಗಂಗನಹಳ್ಳಿ, ಮಾಚೇನಹಳ್ಳಿ ಮಾರ್ಗದ ರಸ್ತೆ ಸಂಪೂರ್ಣವಾಗಿ ಹಾಳಾಗಿದೆ. ಆದ್ರೂ ಕೂಡ ಜನಪ್ರತಿನಿಧಿಗಳು ಇತ್ತ ತಲೆ ಕೆಡಿಸ್ಕೊಂಡಿಲ್ಲ. ಆ ರಸ್ತೆ ಸಂಪೂರ್ಣವಾಗಿ ಹಾಳಾಗಿರುವಂಥದ್ದು. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಂಡ ನಮ್ಮ ಪ್ರತಿನಿಧಿ ವಿಠಲ್ ಇದೀಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಿಠಲ್, ಎಷ್ಟು ಮಟ್ಟಿಗೆ ಕಳಪೆ ಕಾಮಗಾರಿಯನ್ನ ಮಾಡಬಹುದು ಅನ್ನೋದಕ್ಕೆ ಈ ಒಂದು ರಸ್ತೆಯೇ ಉದಾಹರಣೆ. ಆ ರಸ್ತೆಯನ್ನ ನೋಡಿದ್ರೆ 10 ವರ್ಷ ಆಗಿರಬಹುದೇನೋ ಕಾಂಕ್ರೀಟ್ ಕಂಡು ಅಥವಾ ಟಾರ್ ಕಂಡು ಅಂತ ಹೇಳಬಹುದು. ಆದ್ರೆ 6 ತಿಂಗಳ ಹಿಂದೆಯಷ್ಟೇ ನಿರ್ಮಾಣ ಆಗಿರುವಂತಹ ರಸ್ತೆ ಇಷ್ಟ ಅಧೋಗತಿಗೆ ಬಂದಿರುವಂತದ್ದು. ಜನ ಯಾವ ರೀತಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ? ಈ ಕಾಮಗಾರಿಯನ್ನ ಕೈಗೊಂಡಂತವ್ರು ಯಾರು? ಸ್ಥಳೀಯ ಜನಪ್ರತಿನಿಧಿಗಳು ಏನ್ ಹೇಳ್ತಾರೆ ಇದ್ರ ಬಗ್ಗೆ? ಒಮ್ಮೆ ನಿಜಕ್ಕೂ ಈ ಒಂದು ರಸ್ತೆ ಏನಿದೆ, ಈ ಒಂದು ರಸ್ತೆ ತುರುವೇಕೆರೆ ಪಟ್ಟಣದಿಂದ ರಾಯಚಂದ್ರ, ಮಾಚೇನಹಳ್ಳಿ ಮತ್ತೆ ಶ್ರೀರಾಂಪುರ, ಗಂಗನಹಳ್ಳಿ ಈ ಒಂದು 4 ಗ್ರಾಮಗಳಿಗೆ ಸಂಪರ್ಕ ಮಾಡುವಂತದ್ದು. ಅದು ಮುಂದುವರೆದ ಭಾಗವಾಗಿ ಮುನಿಯೂರು ಮತ್ತೆ ಈ ತರ ಒಂದು ದೊಡ್ಡ ಹಳ್ಳಿಗಳಿಗೆ ಈ ಒಂದು ರಸ್ತೆ ಸಂಪರ್ಕ ಮಾಡುವಂತದ್ದು. ಆದ್ರೆ ಈ 4 ಗ್ರಾಮದ ಜನರು ಕಳೆದ 6 ತಿಂಗಳಿಂದ ಸುಮಾರು ಸಾಕಷ್ಟು ಬಾರಿ ಇಲ್ಲಿನ ಜನಪ್ರತಿನಿಧಿಗಳಿಗೆ ಮತ್ತೆ ಇಲ್ಲಿನ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿರೋ ಮತ್ತೆ ಹಾಲಿ ಶಾಸಕ ಮಸಾಲೆ ಜಯರಾಮ್ ಆಗಿರ್ಬೋದು, ಎಲ್ಲರೂ ಕೂಡ ಈ ರಸ್ತೆ ಹದಗೆಟ್ಟಿದೆ. 6 ತಿಂಗಳಿಂದ ಮತ್ತೆ ಇದನ್ನ ಕಾಮಗಾರಿ ಮಾಡಿದ್ರೆ ಅದು ಕೂಡ ಈ ಒಂದು ರಸ್ತೆ ಈ ಮಟ್ಟಕ್ಕೆ ಹಾಳಾಗುತ್ತೆ, ದಯವಿಟ್ಟು ನಮಗೆ ಸರಿಪಡಿಸ್ಕೊಡಿ ಅಂತ ಹೇಳಿ ಸಾಕಷ್ಟು ಬಾರಿ ಮನವಿ ಮಾಡಿದ್ರು. ಅದು ಕೂಡ ಯಾವುದೇ ರೀತಿಯ ಪ್ರಯೋಜನ ಆಗಿಲ್ಲ. ಕಳೆದ 6 ತಿಂಗಳಿಂದನೂ ಕೂಡ ಈ ಒಂದು ರಸ್ತೆಯಲ್ಲಿ ಓಡಾಡುವಂತ ವಾಹನಗಳಿಗೆ ಇದೇ ಒಂದು ಪ್ರತಿದಿನ ಇದೇ ಹಿಂಸೆ ಪಡ್ಕೊಂಡು ಓಡಾಡ್ತಾ ಇರ್ತಕ್ಕಂಥದ್ದು ನಾವು ನೋಡ್ಬೋದು. ಮತ್ತೇನು ಇವತ್ತು ಬೆಳಿಗ್ಗೆ ಒಂದು ಶಾಲಾ ವಾಹನ ಕೂಡ ಅಲ್ಲಿ ಸಂಪೂರ್ಣವಾಗಿ ಸಿಲುಕಿತ್ತು. ಅದು ಹಿಂದೆನೂ ಹೋಗೋದಕ್ಕಾಗ್ತಿಲ್ಲ, ಮುಂದೆನೂ ಬರೋದಕ್ಕಾಗ್ತಿಲ್ಲ. ಸೊ ಇಂತ ಒಂದು ಪರಿಸ್ಥಿತಿಯಲ್ಲಿ ಶಾಲಾ ವಾಹನ ಸಿಲುಕಿತ್ತು. ಇದಕ್ಕೆ ಅಲ್ಲಿನ ಗ್ರಾಮಸ್ಥರೆಲ್ಲ ಸೇರಿ ಒಂದು ಟ್ರ್ಯಾಕ್ಟರ್ ನ ತರಿಸಿ ಅದಕ್ಕೆ ಒಂದು ಚೈನ್ ಅನ್ನ ಕಟ್ಟಿ ಅದನ್ನ ಗಾಡಿಯನ್ನ ಮುಂದಕ್ಕೆ ತೆಗೆದಿರ್ತಕ್ಕಂಥದ್ದು. ಈ ಒಂದು ರಸ್ತೆಯಲ್ಲಿ ಸುಮಾರು 6 ತಿಂಗಳಿಂದ ಸುಮಾರು 98 ಲಕ್ಷ ರೂಪಾಯಿ ಅಂದ್ರೆ ಹತ್ತತ್ರ 1 ಕೋಟಿ ರೂಪಾಯಿನ ಖರ್ಚು ಮಾಡಿ ಒಂದು ರಸ್ತೆಯನ್ನ ನಿರ್ಮಾಣ ಮಾಡಲಾಗಿರುತ್ತೆ. ಆದ್ರೆ ಬರೀ 6 ತಿಂಗಳಲ್ಲಿ ಅಲ್ಲಿ ಗ್ರಾಮಸ್ಥರು ಹೇಳೋ ಪ್ರಕಾರ 4 ತಿಂಗಳ ಒಳಗಾಗಿ ಸಂಪೂರ್ಣವಾಗಿ ರಸ್ತೆ ಹಾಳಾಗೋಗಿತ್ತು. ಅದರಲ್ಲೂ ಕೂಡ ಏನು ಕಳೆದ 15 ದಿನದಿಂದ ಮತ್ತೆ ಕಳೆದ ವಾರ ಸಾಕಷ್ಟು ಪ್ರಮಾಣದಲ್ಲಿ ತುಮಕೂರು ಜಿಲ್ಲಾದ್ಯಂತ ಮಳೆ ಬಂತು. ಈ ಮಳೆ ಆದಂತ ಟೈಮಲ್ಲಿ ಕೂಡ ಸಾಕಷ್ಟು ಹಾಕಿದ ಟಾರು ಮತ್ತೆ ಜಲ್ಲಿ ಎಲ್ಲ ಸಂಪೂರ್ಣವಾಗಿ ಕೊಚ್ಕೊಂಡೋಗಿ ಒಂದು ಕೆಸರು ಗದ್ದೆ ಮಾತ್ರ ಉಳ್ಕೊಂಡಿದೆ ಅಂತ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ವಿಠಲ್ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ.